ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಿರೋದು. ಫ್ರೆಂಡ್ಸ್ ನೋಡಿ, ಇವಾಗ ಟೈಮು 5:30. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಬಸ್ ಹತ್ತಿದಾಗ ನಾನು ನಿಮಗೆ ಹೇಳ್ತೀನಿ ಯಾವ ಊರಿಗೆ ಹೋಗ್ತಾಯಿದ್ದೀನಿ ಅಂತ. ನಾನು ಸ್ವಲ್ಪ ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಕೆಲಸ ಇತ್ತು ಫ್ರೆಂಡ್ಸ್. ನೋಡಿ, ನೆನ್ನೆ ಬರುವಾಗ ತುಂಬ ಮಳೆ ಬಂತು ಅಂತ ಒಂದು ಶಾಪಿಂಗ್ ಅಂಗಡಿ ಹತ್ರ ನಿಂತ್ಕೊಂಡಿದ್ದಕ್ಕೆ ಆ ಲೇಡೀಸು ಬನ್ನಿ ಲಿಫ್ಟಿಗೆ ಚೆನ್ನಾಗೈತೆ ಮೇಡಮ್ ಅಂತ ಕರ್ಕೊಂಡೋಗಿ 600. ಆಮೇಲೆ ಫ್ರೆಂಡ್ಸ್ ಇದೇನೋ ಮೇಕಪ್ ಎಲ್ಲ ರಿಮೂವ್ ಮಾಡೋದಂತೆ, ಮತ್ತು ಲಿಫ್ಟಿಗೆ ಕಳಿಸ್ಕೊಬೋದಂತೆ. ಮೇಕಪ್ ಅಂದರೆ ಫ್ರೆಂಡ್ಸ್ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು, ನಾರ್ಮಲ್ ಚೆಕಪ್ ಇದು ಮೇಕಪ್ ಮಾಡ್ಕೊತೀನಿ ಫ್ರೆಂಡ್ಸ್. ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾಯಿದೆ. ನಾನು ಹೋದಾಗ ಯಾವುದು ನಮ್ಮೂರು ಬಸ್ ಯಾವುದು ಹತ್ತೀನಿ ಅಂತ ನಿಮಗೆ ವೀಡಿಯೋ ಮಾಡಿ ಹೇಳ್ತೀನಿ. ಈಗ ಫ್ರೆಂಡ್ಸ್ 5:30 ಆಗೈತೆ. ನನ್ನ ಮಗಳು ಬರಬೇಕಾಗಿತ್ತು, ಅವಳಿಗೇನೋ ಕೆಲಸ ಜಾಸ್ತಿ ಆಯ್ತಂತೆ. ನಾನೇನು ಒಬ್ಬಳೇ ಹೋಗಿ ಬಂದು ನನಗೆ ಅಭ್ಯಾಸ ಐತೆ ಫ್ರೆಂಡ್ಸ್, ಆ ಥರ ಏನಿಲ್ಲ. ಅವ್ಳದ್ದು ವರ್ಕ್ ಜಾಸ್ತಿ ಐತೆ, ನಾನು ರಜಾ ಹಾಕಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ನಾನೊಂದು ಟೆಂಪಲ್ಗೆ ಹೋಗ್ತೀನಿ, ಆವಾಗ ಅಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಬೆಳಗ್ಗೆನೇ ಮಳೆ ಬರ್ತಾಯಿದೆ. ಅಂತೂ ನಾನು ಮೆಜೆಸ್ಟಿಕ್ಕಿಗೆ ಬಂದೆ. ಅದು ಛತ್ರಿ ತಂದಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಇವತ್ತು ಬಿಟ್ಟರೆ ನನಗೆ ಹೋಗೋಕ್ಕಾಗಲ್ಲ, ರಜೆ ಇದ್ದಾಗಲೇ ಹೋಗಬೇಕು. ನನಗೆ ಅಲ್ಲೊಂದು ಮುಖ್ಯವಾದ ಕೆಲಸ ಇದೆ ನಮ್ಮೂರಲ್ಲಿ ಫ್ರೆಂಡ್ಸ್. ನಾನು ಹೋಗ್ತಾ ಇರೋದು ಹಾಸನ್ಗೆ. ಈಗ ಮೆಜೆಸ್ಟಿಕಲ್ಲಿ ನೋಡಿ ಎಷ್ಟೊಂದು ನೀರೆಲ್ಲ ಬರ್ತಾಯಿದೆ. ಇವಾಗ ಜಸ್ಟ್ ಇಳಿದಿದ್ದೀನಿ. ಬನ್ನಿ, ಹಾಸನ್ ಬಸ್ ಸ್ಟಾಪ್ ಫ್ರೆಂಡ್ಸ್. ಮಳೆ ಇದ್ರೂ ಸ್ವಲ್ಪನೂ ಅಷ್ಟೇನು ಚಳಿ ಇಲ್ಲ. ಇಷ್ಟು ದಿನ ಬಿಸಿಲಲ್ಲಿ ಓಡಾಡ್ತಾ ಇದ್ವಲ್ಲ ನೋಡಿ, ಆದ್ರೂ ಎಷ್ಟೊಂದು ಜನ ಇಲ್ಲಿ ಊರಿಗೆ ಹೋಗೋರು ಇರ್ತಾರಲ್ಲ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಹಾಸನ್ ಬಸ್ ಸ್ಟಾಪಲ್ಲಿ ನಾನು ಛತ್ರಿ ತಂದಿದ್ದೀನಿ ಫ್ರೆಂಡ್ಸ್. ಇರಲಿ ಬಿಡಿ, ಏನು ತೊಂದರೆ ಇಲ್ಲ. ಡೈಲಿ ಬಿಸಿಲಲ್ಲಿ ಎಷ್ಟೊಂದು ಹೀಟಿತ್ತು ಫ್ರೆಂಡ್ಸ್. ನೋಡಿ, ಅಂತೂ ಇಂತೂ ಹಾಸನ್ ಬಸ್ ಸ್ಟಾಪ್ಗೆ ಅಥವಾ ಬೆಂಗಳೂರಲ್ಲಿ ಹಾಸನ್ ಬಸ್ ಸ್ಟಾಪ್ಗೆ ಬಂದೆ. ಇರಲಿ ಬಿಡಿ ಫ್ರೆಂಡ್ಸ್, ಯಾವಾಗಲೂ ಟೆನ್ಷನ್ ಅದು ಇದು ಇದ್ದೇ ಇರುತ್ತೆ. ಇವತ್ತು ಒಂದು ದಿವಸ ಬಸ್ಸಲ್ಲಿ ಆರಾಮಾಗಿ ಏನೇನಾಗುತ್ತೆ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಂತೂ ಛತ್ರಿ ತಂದಿದ್ದೀನಿ. ಓಕೆ ಫ್ರೆಂಡ್ಸ್, ಬಾಯ್. ಬ್ಯಾಗ್ ಬ್ಯಾಗ್ ಅದ್ರ ಮೇಲೆ ಬ್ಯಾಗ್ಗಳು ಎತ್ಕೊಳ್ರಿ. ಸೂಟ್ಕೇಸ್ ಇರಲಿ ಸ್ವಲ್ಪ, ಆಮೇಲೆ ಇಡ್ರಿ ಸೂಟ್ಕೇಸ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮ ಮಾತಾಡ್ತಿರೋದು. ಫ್ರೆಂಡ್ಸ್ ನೋಡಿ, ಇವಾಗ ಟೈಮು 5:30. ನಾನು ಎಲ್ಲಿಗೆ ಹೋಗ್ತಾಯಿದ್ದೀನಿ ಅಂತ ಬಸ್ ಹತ್ತಿದಾಗ ನಾನು ನಿಮಗೆ ಹೇಳ್ತೀನಿ ಯಾವ ಊರಿಗೆ ಹೋಗ್ತಾಯಿದ್ದೀನಿ ಅಂತ. ನಾನು ಸ್ವಲ್ಪ ನಮ್ಮ ಊರಿಗೆ ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ಕೆಲಸ ಇತ್ತು ಫ್ರೆಂಡ್ಸ್. ನೋಡಿ, ನೆನ್ನೆ ಬರುವಾಗ ತುಂಬ ಮಳೆ ಬಂತು ಅಂತ ಒಂದು ಶಾಪಿಂಗ್ ಅಂಗಡಿ ಹತ್ರ ನಿಂತ್ಕೊಂಡಿದ್ದಕ್ಕೆ ಆ ಲೇಡೀಸು ಬನ್ನಿ ಲಿಫ್ಟಿಗೆ ಚೆನ್ನಾಗೈತೆ ಮೇಡಮ್ ಅಂತ ಕರ್ಕೊಂಡೋಗಿ 600. ಆಮೇಲೆ ಫ್ರೆಂಡ್ಸ್ ಇದೇನೋ ಮೇಕಪ್ ಎಲ್ಲ ರಿಮೂವ್ ಮಾಡೋದಂತೆ, ಮತ್ತು ಲಿಫ್ಟಿಗೆ ಕಳಿಸ್ಕೊಬೋದಂತೆ. ಮೇಕಪ್ ಅಂದರೆ ಫ್ರೆಂಡ್ಸ್ ನಾನು ಜಾಸ್ತಿ ಮೇಕಪ್ ಮಾಡ್ಕೊಳ್ಳೋದು, ನಾರ್ಮಲ್ ಚೆಕಪ್ ಇದು ಮೇಕಪ್ ಮಾಡ್ಕೊತೀನಿ ಫ್ರೆಂಡ್ಸ್. ಬೆಂಗಳೂರಲ್ಲಿ ತುಂಬ ಮಳೆ ಬರ್ತಾಯಿದೆ. ನಾನು ಹೋದಾಗ ಯಾವುದು ನಮ್ಮೂರು ಬಸ್ ಯಾವುದು ಹತ್ತೀನಿ ಅಂತ ನಿಮಗೆ ವೀಡಿಯೋ ಮಾಡಿ ಹೇಳ್ತೀನಿ. ಈಗ ಫ್ರೆಂಡ್ಸ್ 5:30 ಆಗೈತೆ. ನನ್ನ ಮಗಳು ಬರಬೇಕಾಗಿತ್ತು, ಅವಳಿಗೇನೋ ಕೆಲಸ ಜಾಸ್ತಿ ಆಯ್ತಂತೆ. ನಾನೇನು ಒಬ್ಬಳೇ ಹೋಗಿ ಬಂದು ನನಗೆ ಅಭ್ಯಾಸ ಐತೆ ಫ್ರೆಂಡ್ಸ್, ಆ ಥರ ಏನಿಲ್ಲ. ಅವ್ಳದ್ದು ವರ್ಕ್ ಜಾಸ್ತಿ ಐತೆ, ನಾನು ರಜಾ ಹಾಕಿದ್ದೀನಿ. ಹಂಗಾಗಿ ಫ್ರೆಂಡ್ಸ್ ನಾನೊಂದು ಟೆಂಪಲ್ಗೆ ಹೋಗ್ತೀನಿ, ಆವಾಗ ಅಲ್ಲಿ ನಿಮಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಇದೇ ಯಾರಾದರೂ ಫಸ್ಟು ನನ್ನ ವೀಡಿಯೋ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬಾಯ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಬೆಳಗ್ಗೆನೇ ಮಳೆ ಬರ್ತಾಯಿದೆ. ಅಂತೂ ನಾನು ಮೆಜೆಸ್ಟಿಕ್ಕಿಗೆ ಬಂದೆ. ಅದು ಛತ್ರಿ ತಂದಿದ್ದೀನಿ ಫ್ರೆಂಡ್ಸ್.
ಯಾಕಂದರೆ ಇವತ್ತು ಬಿಟ್ಟರೆ ನನಗೆ ಹೋಗೋಕ್ಕಾಗಲ್ಲ, ರಜೆ ಇದ್ದಾಗಲೇ ಹೋಗಬೇಕು. ನನಗೆ ಅಲ್ಲೊಂದು ಮುಖ್ಯವಾದ ಕೆಲಸ ಇದೆ ನಮ್ಮೂರಲ್ಲಿ. ಫ್ರೆಂಡ್ಸ್, ನಾನು ಹೋಗ್ತಾ ಇರೋದು ಹಾಸನ್ಗೆ. ಈಗ ಮೆಜೆಸ್ಟಿಕಲ್ಲಿ ನೋಡಿ ಎಷ್ಟೊಂದು ನೀರೆಲ್ಲ ಬರ್ತಾಯಿದೆ. ಇವಾಗ ಜಸ್ಟ್ ಇಳಿದಿದ್ದೀನಿ. ಬನ್ನಿ ಹಾಸನ್ ಬಸ್ ಸ್ಟಾಪ್. ಫ್ರೆಂಡ್ಸ್, ಮಳೆ ಇದ್ರೂ ಸ್ವಲ್ಪನೂ ಅಷ್ಟೇನು ಚಳಿ ಇಲ್ಲ. ಇಷ್ಟು ದಿನ ಬಿಸಿಲಲ್ಲಿ ಓಡಾಡ್ತಾ ಇದ್ವಲ್ಲ ನೋಡಿ, ಆದ್ರೂ ಎಷ್ಟೊಂದು ಜನ ಇಲ್ಲಿ ಊರಿಗೆ ಹೋಗೋರು ಇರ್ತಾರಲ್ಲ ಫ್ರೆಂಡ್ಸ್. ನೋಡಿ, ನಾನು ಇವಾಗ ಹಾಸನ್ ಬಸ್ ಸ್ಟಾಪಲ್ಲಿ ನಾನು ಛತ್ರಿ ತಂದಿದ್ದೀನಿ ಫ್ರೆಂಡ್ಸ್. ಇರಲಿ ಬಿಡಿ, ಏನು ತೊಂದರೆ ಇಲ್ಲ. ಡೈಲಿ ಬಿಸಿಲಲ್ಲಿ ಎಷ್ಟೊಂದು ಹೀಟಿತ್ತು ಫ್ರೆಂಡ್ಸ್. ನೋಡಿ, ಅಂತೂ ಇಂತೂ ಹಾಸನ್ ಬಸ್ ಸ್ಟಾಪ್ಗೆ, ಬೆಂಗಳೂರಲ್ಲಿ ಹಾಸನ್ ಬಸ್ ಸ್ಟಾಪ್ಗೆ ಬಂದೆ. ಇರಲಿ ಬಿಡಿ ಫ್ರೆಂಡ್ಸ್, ಯಾವಾಗಲೂ ಟೆನ್ಷನ್ ಅದು ಇದು ಇದ್ದೇ ಇರುತ್ತೆ. ಇವತ್ತು ಒಂದು ದಿವಸ ಬಸ್ಸಲ್ಲಿ ಆರಾಮಾಗಿ ಏನೇನಾಗುತ್ತೆ ನಿಮಗೆ ತೋರಿಸ್ತೀನಿ. ನೋಡಿದ್ರಲ್ಲ ಫ್ರೆಂಡ್ಸ್, ನಾನಂತೂ ಛತ್ರಿ ತಂದಿದ್ದೀನಿ. ಓಕೆ ಫ್ರೆಂಡ್ಸ್, ಬಾ. ಬ್ಯಾಗ್ ಇದೆಯಲ್ಲ, ನಿಮ್ಮ ಸೂಟ್ಕೇಸ್ ಇಟ್ಟು ಬ್ಯಾಗ್ ಅದ್ರ ಮೇಲೆ ಆ ಬ್ಯಾಗ್ಗಳು ಎತ್ಕೊಂಡ್ರೆ ಸೂಟ್ಕೇಸ್ ಇರಲಿ ಸ್ವಲ್ಪ, ಆಮೇಲೆ ಇಡ್ರೆ ಸೂಟ್ಕೇಸ್ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ನಾನು ಹೇಮಾ ಮಾತ್ರ. ಫ್ರೆಂಡ್ಸ್, ಇದು ನಮ್ಮ ಹಾಸನದಲ್ಲಿ ನೋಡಿ ಹಳೇ ಬಸ್ ಸ್ಟಾಪ್. ಇದು ಫಸ್ಟ್ ಇದ್ದಿದ್ದು ಬಸ್ ಸ್ಟಾಪು. ಈಗ ಇಲ್ಲೆಲ್ಲ ಬಟ್ಟೆ ಅಂಗಡಿ ಇದೆಲ್ಲ ಆಗಿದೆ ನೋಡಿ ಫ್ರೆಂಡ್ಸ್. ಅವಾಗೆಲ್ಲ ಹಳೇ ಬಸ್ ಸ್ಟಾಪ್. ಇವಾಗ ಆವಾಗಲೇ ತೋರಿಸಿದ್ನಲ್ಲ, ಅದು ಹೊಸ ಬಸ್ ಸ್ಟಾಪ್ ನೋಡಿ ಫ್ರೆಂಡ್ಸ್. ಈಗ ನಾನು ಬಸ್ ಸ್ಟಾಪ್ಗೆ ಹೋಗ್ತಾಯಿದ್ದೀನಿ. ನಮ್ಮದು ಇಲ್ಲಿ ಕೆಲಸ ಸ್ವಲ್ಪನೇ ಇತ್ತು, ಜಾಸ್ತಿ ಇರಲಿಲ್ಲ. ಇನ್ನೊಂದು ಜಾಗದಲ್ಲಿ ಇತ್ತು ಕೆಲಸ, ಅಲ್ಲಿಗೆ ಹೋಗ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಇಲ್ಲಿದೆ ಹಳೆ ಬಸ್ ಸ್ಟಾಪ್. ಸಖತ್ತು ಮಳೆ ಫ್ರೆಂಡ್ಸ್. ಮಳೆ ಒಂದು ನಿಮಿಷಗಳು ಇವಾಗ ಸ್ವಲ್ಪ ಕಮ್ಮಿ ಆಗಿದೆ ಮಳೆ. ನಾನು ಯಾವತ್ತೂ ಅದಕ್ಕೆ ಛತ್ರಿ ತಂದಿದೆ. ಬೆಳಗ್ಗೆ 8 ಗಂಟೆಗೆ ಅಲ್ಲಿ ಇಡ್ಲಿ ತಿಂದಿದ್ದಲ್ಲ, ಅದು ಯಾಕೋ ಹೊಟ್ಟೆ ತುಂಬಿರಲಿಲ್ಲ. ಈಗ ಫ್ರೆಂಡ್ಸ್ ಇನ್ನೇನು 1 ಗಂಟೆ ದೋಸೆ ತಿಂದ್ವಿ. ನಾನು ದೋಸೆ ನೋಡಿ ಫ್ರೆಂಡ್ಸ್. ನಮ್ಮೂರು ಬಸ್ ಸ್ಟಾಪ್, ಇದು ಹಳೇ ಬಸ್ ಸ್ಟಾಪು ನೋಡಿ. ಫ್ರೆಂಡ್ಸ್, ಈಗ ನಾನು ಯಾಕೆ ಅಲ್ಲಿಂದ ಬೆಂಗಳೂರಿಂದ ಬಂದಿದ್ದೀನಿ ಇಲ್ಲಿಗೆ ಅನ್ನೋದನ್ನ ನಿಮಗೆ ತೋರಿಸ್ತೀನಿ. ಅಲ್ಲಿಗೆ ಹೋದ್ಮೇಲೆ ತೋರಿಸ್ತೀನಿ, ಇನ್ನೊಂದು ಅವರ್ ಆದಮೇಲೆ. ಈಗೊಂದು ಸ್ವಲ್ಪ ಮಳೆ ಕಮ್ಮಿ ಆಗಿತ್ತು ನೋಡಿ. ಕಾಲೇಜು ಎಲ್ಲ ಏನಪ್ಪಪ್ಪ, ಮಳೆ ಸ್ವಲ್ಪ ಕಮ್ಮಿ ಆದರೆ ಎಲ್ಲರಿಗೂ ಚೆನ್ನಾಗಿರುತ್ತಲ್ಲ ನೋಡಿ ಫ್ರೆಂಡ್ಸ್. ಎಷ್ಟು ದೊಡ್ಡದಿದೆ ಇದು ಹಳೆ ಬಸ್ ಸ್ಟಾಪು. ಈಗ ಬಂದು ಹೊಸ
ಫುಲ್ ನೋಡಿ ಎಷ್ಟು ದೊಡ್ಡ ಬಸ್ ಸ್ಟಾಪ್ ಇದು, ಹಳೆ ಬಸ್ ಸ್ಟಾಪ್. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಫ್ರೆಂಡ್ಸ್ ನೋಡಿ, ಇದೆ ನಮ್ಮೂರ್ದು ವೃದ್ಧಮ್ಮ ಅಂತ ಟೆಂಪಲ್. ನೋಡಿ ಎಷ್ಟೊಂದು ಜನ ನೋಡಿ, ಬಸ್ಸು ತೋರಿಸ್ತೀನಿ ಫ್ರೆಂಡ್ಸ್. ನಾನು ಇಲ್ಲಿಗೆ ಬಂದಿರೋದು ಇವಾಗ ಬಂದಿದ್ದೀನಿ. ಇನ್ನೂ ಅನ್ಕಾಯಿ ಮಾಡಿಸ್ಬೇಕು ಫ್ರೆಂಡ್ಸ್. ನೋಡಿ ಎಷ್ಟೊಂದು ಜನ, ಇವತ್ತು ಮಂಗಳವಾರ ಅಲ್ವಾ, ಜನ ಜಾಸ್ತಿ ಫ್ರೆಂಡ್ಸ್. ನೋಡಿ ಇಲ್ಲೆಲ್ಲ ದೇವ್ರಿಗೆ ಎಡೆ ಮಾಡೋದು. ಫ್ರೆಂಡ್ಸ್ ಜಾಸ್ತಿ ಇದಕ್ಕೆ ದೇವ್ರಿಗೆ ಎಡೆ ಮಾಡೋದು ಇದು. ಇಲ್ಲೆಲ್ಲ ನಾವೇನಾದರೂ ಅವ್ರು ಅರ್ಥ ಮಾಡ್ಕೊಂಡಿದ್ರೆ ನೋಡಿ ಇವೆಲ್ಲ ಪ್ಲೇಟು ಅದು ಫ್ರೆಂಡ್ಸ್. ಈ ದೇವರಲ್ಲಿ ತುಂಬಾ ಸತ್ಯ ಐತೆ ಫ್ರೆಂಡ್ಸ್. ನೋಡಿ ಅಲ್ಲಿ ಬೋರ್ಡ್ ಹಾಕೋ ವೃದ್ಧಮ್ಮ ದೇವರು ಕಾಣಿಸ್ತದೆ. ಅಷ್ಟು ಸತ್ಯ ಇದೆ. ಅವ್ರನ್ನ ಹಿಡ್ಕೊಂಡಂಗೆ ಫ್ರೆಂಡ್ಸ್. ನಾವು ವರ್ಷಕ್ಕೊಂದ್ಸಲ ತಪ್ಪಂಗೆ ಬರ್ತೀವಿ ನೋಡಿ ಫ್ರೆಂಡ್ಸ್. ಎಲ್ಲ ತಂದು ಕಟ್ ಮಾಡೋದು ಕಾಣಿಸ್ತದೆ. ಅಲ್ಲಿ ಒಳಗಡೆ ತೋರಿಸ್ತೀನಿ ಫ್ರೆಂಡ್ಸ್. ನಾನು ಬರೋಕ್ಕೆ ಇಷ್ಟೊತ್ತಾಯಿತು. ಈಗೆಲ್ಲ ಪ್ಲೇಟ್ ಫ್ರೆಂಡ್ಸ್. ಇದು ಅವ್ರು ಅರ್ಕೆ ಮಾಡ್ಕೊಂಡಿರ್ತಾರೆ, ಅದು ಬಲಿ ಕೊಡೋ ಜಾಗ. ಅಡಿಗೆಲ್ಲ ಪ್ಲೇಟ್ ಅವ್ರವ್ರ ಕಷ್ಟಕ್ಕೆ ಅವ್ರು ಅರ್ಸ್ಕೊಂಡಿರ್ತಾರೆ ನೋಡಿ ಫ್ರೆಂಡ್ಸ್. ವೃದ್ಧಮ್ಮ ಅರ್ಕೆ ಮಾಡ್ಕೊಂಡಿರ್ತಾರೆ. ಅದಕ್ಕೆ ಇವತ್ತು ಮಂಗಳವಾರ. ನಾನು ಫ್ರೆಂಡ್ಸ್ ಒಂದು ವರ್ಷ ಒಂದು ಅರ್ಕೆ ಐತೆ. ಇವ್ರು ನೋಡಿ ಅಂಗಡಿಯವ್ರ ಜೊತೆನೇ ಬರ್ತಾವ್ರೆ ಅಂಗಡಿಲಿ ತಗೊಳಕ್ಕೆ. ಫ್ರೆಂಡ್ಸ್ ಇವತ್ತು ಮಂಗಳವಾರ ಎಷ್ಟೊಂದು ಕಾರು ನೋಡಿ, ಬಸ್ಸು, ಜನ ಅಂತೂ ಫುಲ್ ರಶ್. ನೋಡಿ ಫ್ರೆಂಡ್ಸ್, ನೀವು ಕೋಳಿ ಬೇಕಾದರೆ ಕೋಳಿ ಏನು ಬೇಕಾದರೂ ಅದು ಅಂಗಡಿಲಿ ಇದೆಲ್ಲ ನೋಡಿ. ಅಲ್ಲೇ ಅಡುಗೆ ಮಾಡ್ಕೊಂಡು ಎಲ್ಲ ಇಲ್ಲೇ ಊಟ ಮಾಡ್ತಾಯಿರ್ತಾರೆ. ಎಲ್ಲ ಅಡುಗೆ ಮಾಡೋಕ್ಕೆ ಅವರು ಇಲ್ಲೇ ಅಡುಗೆ ಮಾಡ್ಕೊಂಡು ಇದೆಲ್ಲ ನೋಡಿ ಅಡುಗೆ ಮಾಡೋಕ್ಕಿದೆಲ್ಲ ಅಲ್ಲೇ ಊಟ ಮಾಡ್ತಾಯಿರ್ತಾರೆ. ಊಟ ಅಡುಗೆ ಮಾಡ್ಕೊಂಡು ನೋಡಿದ್ರೆ ಫ್ರೆಂಡ್ಸ್ ಇದಿಷ್ಟು. ಇಲ್ಲೆಲ್ಲ ಅವರು ಕೋಳಿ ಇದೆಲ್ಲ ತಗೊಳ್ಳೋಕ್ಕೆ ಅಲ್ಲಿ ಒಳಗಡೆ ಹೋದಾಗ ಫ್ರೆಂಡ್ಸ್ ಏನಾಗುತ್ತೆ ಅಂತ ತೋರಿಸಿ.